ಸಿಎಂ ಸಿದ್ದರಾಮಯ್ಯನವರ ರಾಜಕೀಯ ಸಲಹೆಗಾರ ಬಿಆರ್ ಪಾಟೀಲ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ನಿನ್ನೆ ಸಂಜೆಯೇ ಮುಖ್ಯಮಂತ್ರಿಗಳಿಗೆ ಫ್ಯಾಕ್ಸ್ ಮೂಲಕ ತಮ್ಮ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಬಿಜೆಪಿ ಬಳಿಕ ಈಗ ಕಾಂಗ್ರೆಸ್ನಲ್ಲೂ ಕೂಡ ಅಸಮಾಧಾನ. ಸಿಎಂ ರಾಜಕೀಯ ಸಲಹೆಗಾರ ರಾಜೀನಾಮೆಯನ್ನ ಮುಖ್ಯಮಂತ್ರಿಗಳಿಗೆ ರವಾನೆ ಮಾಡಿದ್ದಾರೆ. ಅನುದಾನದ ವಿಚಾರದಲ್ಲಿ ಈ ಹಿಂದೆ ಸಹ ಇವರು ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಶಾಸಕರಿಗೆ ಸರಿಯಾಗಿ ಅನುದಾನ ಸಿಗ್ತಾ ಇಲ್ಲ ಅನ್ನುವಂತಹ ಬೇಸರವನ್ನು ವ್ಯಕ್ತಪಡಿಸಿದ್ರು. ಆ ನಂತರದಲ್ಲಿ ಮಾತುಕತೆ ಮೂಲಕ ಅವರನ್ನ ಸಮಾಧಾನ ಪಡಿಸೋ ಕೆಲಸವೂ ಕೂಡ ಆಗಿತ್ತು. ಸಿಎಂ ರಾಜಕೀಯ ಸಲಹೆಗಾರ ಹುದ್ದೆಗೆ ಬಿಆರ್ ಪಾಟೀಲ್ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಪರೋಕ್ಷವಾಗಿ ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ಈ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ ಬಿಆರ್ ಪಾಟೀಲ್. ಸರ್ಕಾರದ ವಿರುದ್ಧ ಬಹಿರಂಗ ಪತ್ರ ಬರೆದಿದ್ರು ಬಿಆರ್ ಪಾಟೀಲ್. ಇದೀಗ ಸಿಎಂ ರಾಜಕೀಯ ಹುದ್ದೆಗೂ ಕೂಡ ಸಲಹೆಗಾರನ ಹುದ್ದೆಗೂ ಕೂಡ ರಾಜೀನಾಮೆಯನ್ನ ಕೊಡೋ ಮೂಲಕವಾಗಿ ಮತ್ತೊಮ್ಮೆ ತಮ್ಮ ಅಸಮಾಧಾನವನ್ನ ಈ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ. ಹಿಂದೆ ಅನುದಾನ ಸಿಗ್ತಾ ಇಲ್ಲ, ಕ್ಷೇತ್ರದಲ್ಲಿ ಕೆಲಸಗಳಾಗ್ತಾ ಇಲ್ಲ, ನಾವೇನು ಶಾಸಕರಾಗಿ ಜನರ ಮುಂದೆ ತಲೆ ಎತ್ತಿ ಓಡಾಡಬೇಕಾ ಬೇಡವಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಕೇಶ್ ರಿಂದ. ಸುಕೇಶ್, ಯಾವ ಕಾರಣ ಬಿಆರ್ ಪಾಟೀಲ್ ಅವರು ತಮ್ಮ ರಾಜಕೀಯ ಸಲಹೆಗಾರರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರೋದು? ದಿವ್ಯಜ್ಯೋತಿ, ಮುಖ್ಯಮಂತ್ರಿಗಳ ಸಲಹೆಗಾರ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟಿರುವಂಥ ಹಿರಿಯ ಕಾಂಗ್ರೆಸ್ನ ಶಾಸಕ ಬಿಆರ್ ಪಾಟೀಲ್ ರವರು. ಅಂದರೆ ನಾನು ಆ ಹುದ್ದೆಗೆ ರಾಜೀನಾಮೆಯನ್ನು ಕೊಡ್ತೀನಿ, ಶಾಸಕನಾಗಿ ಮುಂದುವರಿತೀನಿ ಎನ್ನುವಂಥ ರೀತಿಯಲ್ಲಿ ಅವರು ನಿನ್ನೆ ಫ್ಯಾಕ್ಸನ್ನು ಕೂಡ ರವಾನಿಸಿದ್ದಾರೆ ಮುಖ್ಯಮಂತ್ರಿಗಳ ಕಚೇರಿಗೆ ಅನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು. ಆದರೆ ಮೊದಲಿನಿಂದಲೂ ಕೂಡ ಸಾಕಷ್ಟು ವಿಚಾರಗಳಲ್ಲಿ ಅವರು ಅಸಮಾಧಾನವನ್ನು ಹೊಂದಿದ್ರು ಅನ್ನುವಂಥದ್ದು ಸ್ಪಷ್ಟ. ವಿಶೇಷವಾಗಿ ಸಚಿವ ಸಂಪುಟ ರಚನೆಯಾದಾಗ ನನ್ನಂಥ ಹಿರಿಯ ಶಾಸಕನಿಗೆ ಅವಕಾಶ ಸಿಗಲಿಲ್ಲ ಅನ್ನುವಂಥದ್ದು ಮೊದಲ ಅಸಮಾಧಾನವನ್ನು ಹೊಂದಿದ್ರು. ಅದೇ ಕಾರಣಕ್ಕಾಗಿ ಆಗಾಗ ಬಹಿರಂಗವಾಗಿ ಮಾತನಾಡ್ತಿದ್ರು ಅನ್ನುವಂಥ ಕಾರಣಕ್ಕೆ ಆ ಬಹಿರಂಗ ಹೇಳಿಕೆಗಳಿಗೆ ಕಡಿವಾಣ ಹಾಕುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ತಮ್ಮ ಸಲಹೆಗಾರ ಹುದ್ದೆಯನ್ನು ಅವರಿಗೆ ನೀಡಿದರು ಮತ್ತು ತಮ್ಮ ಜೊತೆಗೆ ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದರು, ವಿಶ್ವಾಸಕ್ಕೆ ಪಡೆಯುವಂಥ ಪ್ರಯತ್ನವನ್ನು ಕೂಡ ಮಾಡಿದರು. ತದನಂತರದಲ್ಲೂ ಕೂಡ ಒಂದಷ್ಟು ಅಸಮಾಧಾನಗಳನ್ನು ವ್ಯಕ್ತಪಡಿಸಲು ಸರಿಯಾಗಿ ಇನ್ನೂ ಅನುದಾನಗಳು ಸಿಗಬೇಕು ಅನ್ನುವಂಥದ್ದು. ಆದರೆ ಈಗ ಮುಖ್ಯಮಂತ್ರಿಗಳ ಸಲಹೆಗಾರ ಹುದ್ದೆಗೆ ಅವರು ರಾಜೀನಾಮೆಯನ್ನು ಕೊಟ್ಟಿರುವಂಥದ್ದು ಸಹಜವಾಗಿಯೇ ತಮ್ಮ ಹಿಂದಿನ ಬೇಡಿಕೆ ಏನಿತ್ತು, ಅಂದರೆ ಶಾಸಕರುಗಳಿಗೆ ಹೆಚ್ಚಿನ ಅನುದಾನ ಬೇಕು ಅನ್ನುವಂಥ ಬೇಡಿಕೆ, ಆ ಅನುದಾನದ ಅಸಮಾಧಾನದ ಭಾಗವಾಗಿಯೇ ಏನಾದರೂ ರಾಜೀನಾಮೆಯನ್ನು ಕೊಟ್ಟರ ಅನ್ನುವಂಥದ್ದು ಪ್ರಶ್ನೆ. ಆದರೆ ತಮ್ಮ ಪತ್ರದಲ್ಲಿ ಏನು ವಿಚಾರವನ್ನು ಪ್ರಸ್ತಾಪಿಸಲು ಮುಖ್ಯವಾಗುತ್ತೆ. ಬಹುತೇಕ ಆ ವಿಚಾರದಲ್ಲಂತೂ ಅವರಿಗೆ ದೊಡ್ಡ ಮಟ್ಟಿಗಿನ ಅಸಮಾಧಾನ ಇತ್ತು. ಆದರೆ ಬಜೆಟ್ ಈಗ ಹತ್ತಿರದಲ್ಲೇ ಇರೋದರಿಂದ ಬಜೆಟ್ ಮಂಡನೆ ಆದ ನಂತರದಲ್ಲಿ ಅವರೊಂದು ನಿರ್ಧಾರವನ್ನು ಕೈಗೊಂಡಿದ್ರೆ ಇನ್ಯಾವ ಲೆಕ್ಕಾಚಾರ ಅನ್ನುವಂಥ ಯೋಚನೆ ಮಾಡಬಹುದು. ಆದರೆ ಈಗ ಅವರು ಏಕಾಏಕಿಯಾಗಿ ರಾಜೀನಾಮೆ ಕೊಟ್ಟಿರುವಂಥ ಉದ್ದೇಶ ಎನ್ನುವಂಥ ಸಹಜವಾದ ಪ್ರಶ್ನೆ ಈಗ ಉದ್ಭವಿಸುವಂಥದ್ದು ಕೂಡ. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಸಿದ್ದರಾಮಯ್ಯ ಅವರ ಸಲಹೆಗಾರ ಹುದ್ದೆಗೆ ಆಳಂದ ಶಾಸಕ, ಹಿರಿಯ ಶಾಸಕ ಬಿಆರ್ ಪಾಟೀಲ್ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಈ ಮೂಲಕವಾಗಿ ಅಸಮಾಧಾನವನ್ನು ಅವರು ವ್ಯಕ್ತಪಡಿಸಿರೋ ಹಾಗೆ ಕಾಣಿಸ್ತಾ ಇದೆ. ಆದರೆ ಸದ್ಯಕ್ಕಂತೂ ಅವರು ರಾಜೀನಾಮೆಗೆ ಕೊಟ್ಟಿರುವ ಕಾರಣ ಏನು ಅನ್ನೋದು ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ. ಹಿಂದೆ ಅವರೇನು ಸೈಲೆಂಟ್ ಆಗಿದ್ದವರಲ್ಲ, ಹಿಂದೆ ಕೂಡ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು, ಸ್ಪೆಷಲಿ ಅನುದಾನ ಸಿಗ್ತಾ ಇಲ್ಲ ಅನ್ನೋ ವಿಷಯವಾಗಿ. ಆಗ ಮಾತುಕತೆ ಮೂಲಕ ಅದನ್ನು ಬಗೆಹರಿಸೋ ಕೆಲಸವನ್ನು ಕೂಡ ಮಾಡಲಾಗಿತ್ತು. ಇನ್ನು ಸಂಪುಟದಲ್ಲಿ ತನ್ನನ್ನು ಪರಿಗಣಿಸಿಲ್ಲ ಅನ್ನುವಂತಹ ಅಸಮಾಧಾನ ಕೂಡ ಇತ್ತು. ಇದು ಯಾವುದು ಈಗ ಹೊಸದಾಗಿ ಸೇರ್ಪಡೆ ಆಗಿದೆ ಅನ್ನೋದನ್ನ ಕಾದು